ನಮಸ್ಕಾರ, ಹೆಸರು ಅಭಿಷೇಕ್. ನಾನು GFGC ಕೇರ್ಪುರಂ ಕಾಲೇಜಿಂದ ಮಾತಾಡ್ತಾ ಇರೋದು. ಸೊ ಕಾಲೇಜಿಂದ ಇನ್ಫಾರ್ಮ್ ಮಾಡಿದ್ರು ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಟ್ರೈನಿಂಗ್ ಇರುತ್ತೆ ಅಂತ. ಸೊ ನಾಲ್ಕಲ್ಲಿ ಜಯಪ್ರಕಾಶ್ ಸರ್ ಬಂದಿದ್ದರು. ಸೊ ಟ್ರೈನಿಂಗಲ್ಲಿ ನಾನು ಕೂಡ ಅಟೆಂಡ್ ಆಗಿದ್ದೆ. ತುಂಬ ಚೆನ್ನಾಗಿತ್ತು ಟ್ರೈನಿಂಗು. ಸೊ ಅದರಲ್ಲಿ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಹೇಳ್ಕೊಟ್ರು. ಅದರಲ್ಲಿ 35 ಪಾಯಿಂಟ್ಸ್ ಹೇಳಿದ್ರು. ಅದಂತೂ ಸೂಪರ್ ಆಗಿತ್ತು. ಹಾಗೆ ನನಗೆ ಲಾಸ್ಟಲ್ಲಿ ಒಂದು ಕತೆ ಹೇಳಿದ್ರು. ಸೊ ಒಬ್ಬ ಶಿಲ್ಪಿಗೆ ನೀವು ಒಂದು ಕಲ್ಲು ಕೊಟ್ಟರೆ ಅವ್ರಿಗೇನು ಬೇಕೋ ಅದನ್ನು ಮಾತ್ರ ತೊಗೊತಾರೆ. ಸೊ ಬೇಡದಿರೋದೆಲ್ಲ ತೆಗೆದು ಬಿಸಾಕ್ತಾರೆ. ಹಂಗೆ ನಾವು ಸಹ ನಮ್ಗೇನು ಬೇಕೋ ಪಾಸಿಟಿವ್ ಮಾತ್ರ ತೊಗೊಬೇಕು ಮತ್ತು ನೆಗೆಟಿವ್ ತೊಗೊಬಾರ್ದು ಅನ್ನೋದು ಕೂಡ ಅರ್ಥ ಆಯಿತು. ಹಾಗೆ ಲಾಸ್ಟಲ್ಲಿ ಐ ಕ್ಯಾನ್ ಅಂತ ಒಂದು ವಿಡಿಯೋ ಹಾಕಿದ್ರು. ಸೊ ಅದರಲ್ಲಿ ಕೈಕಾಲಿಲ್ಲದವರು ಎಷ್ಟು ಅಚೀವ್ಮೆಂಟ್ ಮಾಡ್ತಾರೆ, ಕೆಲವರು ಕೈಕಾಲಿದ್ದು ಏನು ಮಾಡಲ್ಲ ಅನ್ನೋದು ಕೂಡ ಅರ್ಥ ಆಯಿತು. ಹಾಗೆ ಸಾರು ಕಮೆಂಟ್ ಮಾಡಿ ಲಾಸ್ಟಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರು. ಸೊ ನಾನು ಕಮೆಂಟ್ ಮಾಡಿದ್ದೆ. ಸೊ ಲಾಸ್ಟ್ ವೀಕ್ ನನಗೆ 7,000ಗೆ ಆಪರ್ಚುನಿಟಿ ಸಿಕ್ತು ಆ್ಯಂಕರಿಂಗ್ ಟ್ರೈನಿಂಗಲ್ಲಿ. ನಾನು ಕೂಡ ಅಟೆಂಡ್ ಆಗಿದ್ದೆ. ಅಲ್ಲಿ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಬಗ್ಗೆ ಹೇಳ್ಕೊಟ್ರು. ಹಾಗೆ ನಾವು ಏನೇ ಬಂದರೂ ಅಕ್ಸೆಪ್ಟ್ ಮಾಡ್ಕೊಬೇಕು ಅನ್ನೋದು ಅರ್ಥ ಆಯಿತು. ಹಾಗೆ 3 C's ಬಗ್ಗೆ ಹೇಳಿದ್ರು. ಒಂದು ಕೂಲ್, ಕಾಮ್, ಕಂಫರ್ಟಬಲ್. ಹಾಗೆ ರೈಸ್ ಯುವರ್ ವರ್ಡ್ಸ್ ನಾಟ್ ಎ ವಾಯ್ಸ್. ಅದು ತುಂಬ ಅರ್ಥ ಆಯಿತು ನನಗೆ. ಹಾಗೆ ಆ್ಯಂಕರಿಂಗ್ ಅಂದರೆ ಏನು, ನಮಗೆ ಆ್ಯಂಕರಿಂಗ್ ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಕೂಡ ಅರ್ಥ ಮಾಡಿಸೋದು. ಸೊ ಆ್ಯಂಕರಿಂಗ್ ಅನ್ನೋದು ದಾರದಲ್ಲಿ ಹೂವನ್ನು ಹೆಂಗೆ ಪೋಣಿಸಿರ್ತಾರೋ ಅದೇ ರೀತಿ ನಮ್ಮ ಮಾತುಗಳನ್ನ ಆ ರೀತಿ ಪೋಣಿಸಿ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ಅರ್ಥ ಆಯಿತು. ಹಾಗೆ ಒಂದು ರೈಲು ಆ ಟ್ರ್ಯಾಕ್ ಏನಿದೆಯೋ ಅದರಲ್ಲಿ ಮಾತ್ರ ಹೋಗುತ್ತೆ. ಸೊ ನಮ್ಮ ಮಾತು ಅಷ್ಟೇ, ಏನು ಮಾತಾಡಬೇಕು ಅದನ್ನು ಮಾತ್ರ ಮಾತಾಡಬೇಕು. ಸೊ ಅನ್ನೆಸೆಸರಿ ಮಾತಾಡಬಾರ್ದು ಅನ್ನೋದು ಅರ್ಥ ಆಯಿತು. ಹಾಗೆಯೇ ಸಾರು ನಮಗೆ ತೋರಿಸಿದ್ರು ಕನ್ನಡದಲ್ಲಿ ಯಾರ್ಯಾರು ಏನೇನು ಇದು ಮಾಡಿದ್ದಾರೆ ಅಂತ. ಸೊ ಅದರಲ್ಲಿ ನಮಗೆ ಓದಬೇಕಾದ್ರೆ ನಾವು ಏನೇನು ಮಿಸ್ಟೇಕ್ ಮಾಡ್ತೀವಿ ಓದಬೇಕಾದ್ರೆ ಅನ್ನೋದು ಅರ್ಥ ಆಯಿತು. ಹಾಗೆ ಸಾರು ಎಕ್ಸ್ಪೀರಿಯೆನ್ಸ್ ಕೇಳಿ ಅಂದರು. ಅದನ್ನು ನಡೀತಲ್ವ, ಸೊ ಎಕ್ಸ್ಪೀರಿಯೆನ್ಸ್ ಹೇಳಿದ್ರು. ಎಲ್ಲರೂ ತುಂಬ ಚೆನ್ನಾಗಿ ಹೇಳಿದ್ರು. ಹಾಗೆ 3 days ಕ್ಯಾಂಪ್ ಮುಗಿಸ್ಕೊಂಡು ಬಂದಿರೋ ಎಕ್ಸ್ಪೀರಿಯೆನ್ಸು ಹೇಳಿದ್ರು. ಅವರು ಚೆನ್ನಾಗಿ ಹೇಳಿದ್ರು. ಮತ್ತು SWOT ಅಂದರೆ ಏನಂತ ಅರ್ಥ ಮಾಡ್ತಾರೆ. ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ಸ್ ಅದನ್ನು ಅರ್ಥ ಮಾಡಿಸಿದ್ರು. ಹಾಗೆಯೇ ಪರ್ಸ್ನಾಲಿಟಿ ಬಗ್ಗೆ ಕೂಡ ಅರ್ಥ ಮಾಡಿಸಿದ್ರು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ. ಹಾಗೆ ಆ್ಯಂಕರಿಂಗ್ ಮಾಡಬೇಕಾದ್ರೆ ಏನೇನು ಪಾಯಿಂಟ್ಸ್ ಬೇಕು. ಹಾಗೆ ಕೆಲವರು ಭಯ ಬಿದ್ದುಬಿಡ್ತಾರೆ ಆ್ಯಂಕರಿಂಗ್ ಮಾಡಬೇಕಾದ್ರೆ. ಸೊ ಭಯ ಬೀಳಬಾರ್ದು ಅನ್ನೋದು ಕೂಡ ಅರ್ಥ ಮಾಡಿಸಿದ್ರು. ಮತ್ತು ಆ್ಯಂಕರಿಂಗ್ಗೆ ಏನೇನು ಬೇಕು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ರು. ಮತ್ತು ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ನಾನು ನೆಕ್ಸ್ಟು ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ. ಸಾರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದಕ್ಕೆ ಸಾರ್ನ ಮೋಟಿವೇಶ್ನಲ್ ಗುರು ಅಂತ ಕರೆಯೋದು. ಸೊ ನಮಗೆ ಆಪರ್ಚುನಿಟಿ ಕೊಟ್ಟ ಜಯಪ್ರಕಾಶ್ ನಾಗ್ತಿಯಲ್ಲಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ.